ಇದು ಉತ್ತರ ಕರ್ನಾಟಕದ ಪ್ರೀತಿ ಅಂತ ಅಂದ್ರೆ ಹಾಡು ಮುಗಿದ ತಕ್ಷಣ ಓಡೋಗಿ ಅಜ್ಜನ ಕಾಲ್ ಮುಗಿದು ಆಶೀರ್ವಾದ ತಗೊಂಡು ಬರೋದಿದೆಯಲ್ಲ, ಆ ಕೂಡು ಕುಟುಂಬದ ಒಂದು ಸಂತೋಷ ಇದೆಯಲ್ಲ, ಅದನ್ನ ವೇದಿಕೆ ಮೇಲೆ ನೋಡುವಂತ ಒಂದು ಸುಂದರ ಕ್ಷಣ. ಅಜ್ಜಾರೆ ನಮಸ್ಕಾರ, ಹೆಂಗಿದ್ರಿ? ಚಲೋ ಅದಿರಿ? ಮೊಮ್ಮಗಳು ಇವತ್ತು ಕರ್ನಾಟಕದ ಮನ್ಸುಗಳನ್ನ ಗೆಲ್ತಾ ಇದ್ದಾಳೆ. ಎಷ್ಟು ಖುಷಿ, ಎಷ್ಟು ಸಂತೋಷ ಇದೆ ನಿಮ್ಗೆ? ಎಲ್ಲೆಲ್ಲೂ ಕಾಣದ ಆನಂದ ನಾ ಕಾಣಕತ್ತೀನಿ ಸರ್. ನಾನು ನಾದ ಬ್ರಹ್ಮ ಹಂಸ ಲೋಕವೆಲ್ಲಿದೆ, ಪೂರ್ವ ಪಶ್ಚಿಮದ ಅಂತರದಲ್ಲಿ ಬಂದ ನನ್ನ ಮೊಮ್ಮಗಳು ಇಲ್ಲಿ ನೀವು ಎಲ್ಲರೂ ಕರೆಸಿ ಒಳ್ಳೆಯ ಹಾಡನ್ನು ಹಾಡಿದ್ದಕ್ಕೆ ನನಗೆ ಬಹಳ ಸಂತೋಷ ಆಗತೈತಿ. ನಿಮ್ಮ ಮುಂದೆ ಮಾತಾಡಕ್ಕೆ ನನಗೆ ಬರದಂತ ನನಗೆ ಆನಂದ ಆಗಿದೆ. ಅಲ್ಲಿ ಹಾಡ್ರಿ ಇದು ನಾವು ತುಂಬಾ ಚೆನ್ನಾಗಿ ಹಾಡಿದ್ರಿ. ಬೆಳದಿಂಗಳ ಬೆಳಕಿಗೆ ನೀಗಲ ಹೊಡ್ಕೊಂತ ಈ ಹಾಡ್ ಹಾಡಿದ್ರೆ ದನು ಬರುದಿಲ್ಲ ಅಂತ ಹೇಳಿಕಾರ ಹಾಡ್ ಹಾಡಿ ನಾವು ನೀಗಲ ಹೊಡಿದ್ವಿ. ಅರೆ ಅಲ್ಲ ಮಹಾಗುರುಗಳೇ, ಹಾಡು ಹಾಡೋದಕ್ಕೂ ಅಲ್ಲಿ ಒಂದು ಕಥೆ ಇದೆ. ಯಾವ ಸಮಯದಲ್ಲಿ ಯಾವ ಹಾಡು, ಯಾವ ಸಂದರ್ಭಕ್ಕಾಗಿ ಯಾವ ಹಾಡು ಅನ್ನೋದು ಅದು ಜನಪದದಲ್ಲಿ ಮಾತ್ರ ಇರೋದದು. ಅಂಡ್ ನೋಡಿ, ನೀವ್ ಹಾಡಿದ್ದಕ್ಕೆ ಮಹಾಗುರುಗಳು ಏನ್ ಕೊಟ್ರು ನೋಡಿದ್ರ? ಏನದು? ಗೋಲ್ಡನ್ ಬಜರ್. ನಮ್ಗೆ ಹೆಚ್ಚಿನ ಬೇಕಾಗಿಲ್ಲ. ನಮ್ಮ ಹಳ್ಳಿಯಿಂದ ಬಂದಂತ ಕಿತ್ತೂರು ಚೆನ್ನಮ್ಮ ರಾಣಿ ಕಿತ್ತೂರು ಚೆನ್ನಮ್ಮನ ಪಕ್ಕದಲ್ಲಿ ಹಳ್ಳಿ ಹುಲಿಕಟ್ಟಿ ಗ್ರಾಮದಲ್ಲಿ ನಾವು 4 ಮಂದಿ ಅಣ್ಣ ತಮ್ಮ, ಒಂದೇ ಕುಟುಂಬ. ನಾವು ಒಳ್ಳೆಯ ತನುಮನದಿಂದ ಕೃಷಿನ ಮಾಡ್ತೇವೆ ಅಂತ ಬ್ಯಾರೆ ಏನು ಮಾಡುದಲ್ಲ. ಅದಕ್ಕಾಗಿ ನಮ್ಮ ಮಗನ ಏನು ದಾಳಕ್ ಹೋಗ್ತೇನಂದ ಇಲ್ಲಿ ಬಂದಿದ್ದ. ಇದನ್ನ ನಮ್ಮ ಅಪ್ಪನು ಹಾಡ್ತಿದ್ರಿ, ಒಂದ್ ಸ್ವಲ್ಪ ಹಂಗ ಕುಸ್ತಿ ಹಿಡಿತಿದ್ದ ಅವ. ಇನ್ನು ಬಾಳೆ ಒಂದು ನಾಶ ಆಕತಿ, ಹೊಲ ಯಾರ ಮನಿ ಯಾರ ಮಾಡ್ತಾರ ಅಂತ ಹೇಳಿಕಾರ 4 ಮಂದಿ ಊರಾಗಿನ ಹಿರಿಯರು ಕೂಡಿ ಅವನಿಗೆ ಕುಸ್ತಿ ಬಿಡಿಸಿ ಲಗ್ನ ಮಾಡಿದ್ರು. ಲಗ್ನ ಮಾಡಿ ಹುಟ್ಟಿದ ನಾನೇ ಮೊದಲೇ ಮಗ. ಈಗ ನನ್ನಿಂದನ ಈ ಒಕ್ಕಲ್ತನ ಪ್ರಾರಂಭ ಆತಿ. ಅಜ್ಜಾರೆ, ನಿಮ್ಮ ತಂದೆಯವರು ಕುಸ್ತಿ ಬಿಟ್ಟಿದ್ದಕ್ಕೆ ನೋಡಿ ಎಂತ ರತ್ನ ಹುಟ್ಟಿದೆ ನಮ್ಗೆ, ಎಂತ ಆಸ್ತಿ ಹುಟ್ಟಿದೆ ನೋಡಿ. ಆ ರೈತನ ಮಾತಲ್ಲಿ ಒಂದು ಕಲ್ಮಶ ಇಲ್ಲ, ಒಂದು ತೊದಲಿಲ್ಲ. ಏನ್ ಹೇಳ್ಬೇಕು, ನಡೆದದ್ದನ್ನ ಹಾಗೆ ಚಿತ್ರ ತರ ಹೇಳ್ತಾರೆ. ನೀವು ಸ್ವಾಮಿ ಭಾರತ ಭಾಗ್ಯ ವಿಧಾತ, ನೀವು ಸ್ವಾಮಿ. ಅರ್ಜುನ್ ಸರ್. ಅಜ್ಜಾರೇ ನಮಸ್ಕಾರ. ನನಗೆ ಇಲ್ಲಿಂದ ನೋಡ್ತಿದ್ರೆ ಸಾಕ್ಷಿ ಪುಣ್ಯ ಮಾಡಿದಳು, ನೀವು ಪುಣ್ಯ ಮಾಡಿದ್ರು, ಏನು ಅರ್ಥ ಆಗ್ತಿಲ್ಲ. ಅಂಡ್ ಖಂಡಿತಲ್ಲೂ ನಿಮ್ಮ ಆಸೆಗಳನ್ನ ಎಲ್ಲವನ್ನು ಸಾಕ್ಷಿ ಈಡೇರಿಸ್ತಾಳೆ. ಅಂಡ್ ಸರ್, ನೀವು ವೇದಿಕೆ ಮೇಲೆ ಬನ್ನಿ, ನೀವು ಬಂದ್ರೆ ಕಂಪ್ಲೀಟ್ ಆಗಿ ಸರ್. ನಿಮ್ಗೂ ಆಸೆ ಇತ್ತು ಹಾಡು ಹಾಡಬೇಕು ಅಂತ ಹೇಳಿ? ಹೌದು ಮೇಡಮ್, ತುಂಬಾ ಆಸೆ ಇತ್ತು. ಬಟ್ ನನಗೆ ಅದನ್ನ ನಿಗಿಸ್ಕೊಳ್ಳೋಕೆ ಆಗ್ಲಿಲ್ಲ. ಬಟ್ ಹಂಗ ಕನಸಾಗಿ ಉಳಿತು. ನನ್ನ ಮಗಳು ಏನೋ ನನ್ನ ಪುಣ್ಯ, ನನ್ನ ಕನಸನ್ನು ಈಡೇರಿಸತ್ತಾಳ ನನ್ನ ಮಗಳು, ಅಷ್ಟೇ. ಸಾಕ್ಷಿ, ಇವತ್ತು ಈ ಕ್ಷಣ ನಿನಗೆ ಎಷ್ಟು ಸಂತೋಷ ಆಗ್ತಾ ಇದೆ? ಬಹಳ ಖುಷಿ ಆಗತ್ತೆ. ನಾ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ. ಅಂದ್ರೆ ಅಜ್ಜ ಮತ್ ಅವ್ರ ಮಗ ಮತ್ ಅವ್ರ ಮಗಳ ಅಂದ್ರೆ 3 ಜನರೇಷನ್ ಇಲ್ಲೇ ಐತಿ ಅಲ್ವಾ? ಸೊ ಅವ್ರ ಕನಸು ನಾ ಈಡೇರ್ಸತ್ತೇನೆ ಅಂತ ಬಹಳ ಖುಷಿ ಆಗತ್ತಿತ್ತಕ್ಕ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಅಂಡ್ ಮಹಾಗುರುಗಳು ಇವ್ರು ನಮ್ಮ ಅಜ್ಜ ನಿಮ್ದು ಬಹಳ ದೊಡ್ಡ ಅಭಿಮಾನಿ ಸರ್. ನಿಮ್ ಹಾಡಂದ್ರೆ ಅಷ್ಟು ಇಷ್ಟ, ಅವ್ರಿಗೆ ಈ ಹಾಡಂದ್ರೆ ಬಹಳ ಇಷ್ಟ. ಅದಕ್ಕೆ ಅವ್ರ ಸಂಬಂಧ ನಾ ಇದು ಹಾಡು ಹಾಡಿದ್ದೆ ಸರ್. ಈ ಹಾಡು ಬಹಳ ಚೆನ್ನಾಗಿ ಹಾಡಿದೆ ತಾಯಿ ನೀನು. ನಾನು ಎಷ್ಟು ಚೆನ್ನಾಗಿ ಬರ್ದಿದ್ದೀನಿ ನಮ್ಮ ಹಾಡಂದ್ರೆ. ನಾನು ಕೇಳಿ ನಾನೇ ರೋಮಾಂಚನ ಅದೇ ಮೊದಲನೇ ಸಾಲೆ ಸಾಕು, ಬಾರಮ್ಮ ಬಡವರ ಮನೆಗೆ ಅಲ್ಲ, ಧನವಾಗಿ ಧಾನ್ಯವಾಗಿ. ಅಯ್ಯೋ, ಒಳಗಡೆ ಸರಸ್ವತಿ ಇದ್ದಾಳೆ, ನಾನು ಅವಳಿಗೆ ಡೆಡಿಕೇಟ್ ಮಾಡ್ತಿದ್ದೀವಿ ಅಲ್ವಾ? ಎಕ್ಸ್ಟ್ರಾರ್ಡಿನರಿ ಮಹಾಗುರುಗಳಿಗೆ. ಅಂಡ್ ಮಹಾಗುರುಗಳ ಅತಿ ದೊಡ್ಡ ಅಭಿಮಾನಿ ನಮ್ಮ ಅಜ್ಜ ಅವರು. ಮಹಾಗುರುಗಳಿಗೋಸ್ಕರ ನಿಮಗೋಸ್ಕರ ಒಂದು ಉಡುಗೊರೆಯನ್ನ ತಗೊಂಡ್ಬಂದಿದ್ದಾರೆ ಮಹಾಗುರುಗಳೇ. ಈ ಉಡುಗೊರೆನ ನೀವು ಸ್ವೀಕರಿಸ್ಬೇಕನ್ನೋದು ನಮ್ಮ ಆಸೆ ಅಲ್ವಾ ಅಜ್ಜಾರೆ? ಮಹಾಗುರುಗಳೇ, ನೀವು ಇಲ್ಲಿ ಬಂದ್ರೆ ಆ ಉಡುಗೊರೆ ಸ್ವೀಕರಿಸುವಂತ ಒಂದು ಕ್ಷಣ, ಆ ಮೂಮೆಂಟ್. ಪೆನ್ ಹಿಡಿದಂತಹ ಕೈಗಳಿಗೆ ನೇಗಿಲನ್ನ ಕೊಟ್ಟಿದ್ದಾರೆ ನಮ್ಮ ಅಜ್ಜೋರ್ ಇವತ್ತು. ಇದು ಬರೀ ಮರದ ತುಂಡಲ್ಲ, ಇದರ ಹೆಸರು ನೇಗಿಲು. ಈ ನೇಗಿಲು ಮಣ್ಣಲ್ಲಿ ಪ್ರವೇಶ ಮಾಡಿದಾಗ ಭಾರತದ ಭಾಗ್ಯದ ಬಾಗಿಲು ತೆಗೀತೆ ಅಂತ ಯಾರಿಗೂ ಗೊತ್ತಿಲ್ಲ. ಒಂದ್ ದಿವಸ ವಿಜಯ್ ಪ್ರಕಾಶ್ ಬಂದು ಮಾತು ಹೇಳಿದ್ರು, ನಾನು ಇದು ರೈತ ಭಾರತ ಆಗಬೇಕು ಅಂದೆ.
ಕರೆಕ್ಟ್ ಆಗಿ ಹೇಳಿದ್ರು ಗುರುಗಳೇ. ಪವರು ನಗರದಲ್ಲಿರ್ಬೇಕು, ರಿಮೋಟ್ ಹಳ್ಳಿಯಲ್ಲಿ ಇರ್ಬೇಕು ಅಂತ ಹೇಳಿದ್ರು ಅವರು. ಹೌದು. ಎಂತ ಮಾತು ಹೇಳಿದ್ರು ಅವರು. ಅದು ನಿಜ. ಅದು ರೈತನ ಪವರ್ ಮತ್ತು ಭಾಗ್ಯವಾಗಲು. ಇನ್ನು ಈ ಹುಡುಗರ ಜೊತೆಯಲ್ಲಿ ದಾರಾ ಬೇಂದ್ರೆ ಅವ್ರದ್ದೊಂದು ಪುಸ್ತಕ ಕೊಟ್ಟಿದ್ದಾರೆ. ದಾರಾ ಬೇಂದ್ರೆ ಅವರು ಔದಂಬರ ಕಾವ್ಯ ಅಂತ. ಈ ಬಾಗಿಲಿಗೂ ಈ ನೇಗಿಲಿಗೂ ಆ ಅಜ್ಜನಿಗೂ ಏನ್ ಸಂಬಂಧ ಇದೆ ಅಂದ್ರೆ, ರೈತರ ಬಗ್ಗೆ ಯಾರ್ಯಾರು ಏನೇನೋ ಬರ್ದವ್ರೆ. ಒಬ್ಬ ಬಡ ಮೇಷ್ಟ್ರು ಬ್ರಾಹ್ಮಣ ಕವಿ ಬೇಂದ್ರೆ ಬರೀತಾರೆ, ಭೂಮಿ ತಾಯಿಯ ಚೊಚ್ಚಲ ಮಗನ ನೋಡಿ ಹಿರೇನು ಕಣ್ತೆರೆದೊಮ್ಮೆ. ಭೂಮಿ ತಾಯಿಯ ಚೊಚ್ಚಲ ಮಗನ ನೋಡಿ ಹಿರೇನು ಕಣ್ತೆರೆದೊಮ್ಮೆ. ಜನ್ಮವೆಂಬುವ ಕತ್ತಲೆಯಲ್ಲಿ ಮಿದಿಲಿನ ಮೂಲೆಗೆ ಲೊಟ ಲೊಟ ಹಲ್ಲಿ. ದಿನವೂ ಸಂಜೆಗೆ ಬೆವರಿನ ಜಳಕ, ಉಸಿರಿಗೆ ಒಮ್ಮೆ ಜನನ ಮರಣ. ರೈತ ಒಂದು ಸರಿ ಉಸಿರು ಬಿಟ್ರೆ ಜನನ ಅಂತೆ, ಒಂದು ಉಸಿರು ಎಳ್ಕೊಂಡ್ರೆ ಮರಣ ಅಂತ. ಹಂಗೆ ಅದು ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನು ಟ್ಯೂನ್ ಮಾಡಿ ಒಂದ್ಸರಿ ಯಾವಾಗಾದ್ರೂ ಈ ವೇದಿಕೆ ಮೇಲೆ ಆಡ್ಸೋಣ. ಈ ನೇಗಿಲು ಭಾರತದ ಭಾಗ್ಯದ ಬಾಗಿಲು. ನೀವು ಒಳ್ಳೆಯ ಉಡುಗೊರೆ ಕೊಟ್ಟಿದ್ದೀರಿ. ಈ ಉಡುಗೊರೆಯಿಂದ ನಾವು ಜನಪದಕ್ಕೆ ಒಂದು ಕೋಡು ಕೊಂಬು ತಂದು ಕೊಡ್ತೀವಿ. ಅವಾಗ ನಿಮ್ಮನ್ನು ಕರೆಸ್ತೀವಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ಸೂಪರ್ ಸೂಪರ್ ಸ್ಟ್ಯಾಂಡಿಂಗ್ ಓವೇಷನ್ ಬಾಬಿ ಅವರಿಗೆ ಸಿಕ್ಕಿದೆ ನಮ್ಮ ಎಲ್ಲ ಜೂರಿ ಮೆಂಬರ್ಸ್ ಕಡೆಯಿಂದ. ಬಾಬಿ ಸರ್ ಅಮೇಜಿಂಗ್ ಅಮೇಜಿಂಗ್ ಸರ್. ಈಗ ಹಾಡು ಹಾಡಿದ್ರಿ, ಈಗ ಮಾತಾಡಿ. ಯಾವ ಊರು ನಿಮ್ದು? ನಮ್ಮೂರು ಬೆಂಗಳೂರು ಸರ್. ಅಲ್ಲ ವಾಯ್ಸಿಂಗ್ ಸರ್ ನೀವು ಚೇಂಜ್ ಮಾಡ್ಕೊಂಡ್ಬಿಟ್ರಿ ಟಕ್ಕಂತ ಅನಿ ಅಂತಾರ. ಇದೊಂದು ಗಾಡ್ ಗಿಫ್ಟ್. ಅಯ್ಯೋ ಅಮೇಜಿಂಗ್ ಸರ್, ನೀವು ಚಾನ್ಸೇ ಇಲ್ಲ. ಅಲ್ಲ, ನನ್ನ ಅವ್ರದ್ದು ಕಾಂಬಿನೇಷನ್ ಸಾಂಗ್ ಇದೆ. ಯಾವ್ದು? ಮಹಾನ್ ಗುರುಗಳದು, ಹಳ್ಳಿ ಮಿಸ್ಟ್ರು. ಈಗ ಹಲೋ ಹಲೋ ಚೆಕ್ 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 ಹಲೋ ಹಲೋ ಚೆಕ್ ಚೆಕ್. ಸರಿಗಮಪ ಮೆಲೋಡಿಸ್ ಕಡೆಯಿಂದ ನಿಮ್ಮೆಲ್ಲರ ಕೋರಿಕೆಯ ಮೇರೆಗೆ ಹಳ್ಳಿ ಮೇಷ್ಟ್ರು ಚಿತ್ರದ ಈ ಹಾಡನ್ನ ಹಾಡೋದಕ್ಕೆ ವೇದಿಕೆಯಲ್ಲಿ ಸಜ್ಜಾಗಿದ್ದಾರೆ ಕಂಬದ ರಂಗಯ್ಯ ಹಾಗೂ ಬಾಬಿ. ಬಾಬಿ ಓ ಮೈ ಗಾಡ್, ಕರ್ನಾಟಕದಲ್ಲಿರುವಂತಹ ಎಲ್ಲ ಆರ್ಕೆಸ್ಟ್ರಾ ಕಲಾವಿದರಿಗೆ ಒಂದು ಸ್ಟ್ಯಾಂಡಿಂಗ್ ಓವೇಷನ್. ಎದ್ದು ನಿಂತು ನಾವು ಈ ವೇದಿಕೆಯಲ್ಲಿ ಚಪ್ಪಾಳೆಯನ್ನ ಹೊಡಿಲೇಬೇಕು, ಅವ್ರಿಗೆ ನಾವು ಗೌರವ ಸಲ್ಲಿಸಲೇಬೇಕು. ಎಷ್ಟು ನಗಿಸ್ತಾರೆ, ಎಷ್ಟು ಖುಷಿ ಪಡಿಸ್ತಾರೆ, ಎಂತ ಪ್ರತಿಭೆಗಳು ಮಹಾಗುರುಗಳ ಇದು. ಸೋ ಸ್ವೀಟ್ ಬಾಬಿ ಸರ್, ಸೂಪರ್ ಸರ್, ಸೂಪರ್. ಅಂಡ್ ಜಿಲ್ಲೆಯಲ್ಲೂ ಸಿಟಿಯಲ್ಲಿ ಎಷ್ಟೋ ಆರ್ಕೆಸ್ಟ್ರಾ ತಂಡಗಳಿದೆ. ಎಷ್ಟು ಪ್ರತಿಭೆಗಳಿರ್ಬೇಡ ಆ ತಂಡಗಳಲ್ಲಿ. ಆ ಎಲ್ಲ ಪ್ರತಿಭೆಗಳಿಗೆ, ಆ ಎಲ್ಲ ತಂಡಗಳಿಗೆ, ಆರ್ಕೆಸ್ಟ್ರಾ ತಂಡಗಳನ್ನ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡುವಂತ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ವೇದಿಕೆಯಿಂದ ಸಲಾಂ ಸಲಾಂ ಸಲಾಂ.